ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೆಲೆಬ್ರಿಟಿ ಬ್ರೈಡ್ ಆಗಿ ನಮ್ಮ ಜೊತೆ ಇದ್ದಾರೆ BR ಛಾಯಾ, ಖ್ಯಾತ ಹಿನ್ನೆಲೆ ಗಾಯಕಿ. ಬನ್ನಿ ಅವ್ರ ಜೊತೆ ಮಾತಾಡೋ ಮುಂದುವರಿಸೋಣ. ಸೊ ಮೇಡಮ್, ಈಗ ಮದುವೆ ಅಂತಂದಾಗ ಹೆಣ್ಮಕ್ಳಿಗೆ ಎಮೋಷನಲ್ ಜಾಸ್ತಿ ಆಗ್ಬಿಡ್ತೀವಿ. ಅಪ್ಪ ಅಮ್ಮ ತವ್ರ ಮನೆ ಬಿಟ್ಟು ಹೋಗ್ಬೇಕಲ್ಲ, ಹೊಸ ಮನೆ, ಹೊಸ ಸಂಬಂಧ. ಸ್ವಲ್ಪ ದಿವಸ ಅಪ್ಪನ ಮನೆಯಲ್ಲೇ ಒಂಥರ ಬೆಳೆದಿರ್ತಾರೆ, ಸಡನ್ ಆಗಿ ವಾತಾವರಣ ಚೇಂಜ್ ಆಗಿ ಜನ ಚೇಂಜ್ ಆಗ್ತಾರೆ. ಮದುವೆ ಆದ ತಕ್ಷಣ ಯಾವುದೇ ಹೆಣ್ಣಿಗೆ ತನ್ನ ಮನೆ ಅಂತ ಬಂದ್ಬಿಡುತ್ತೆ ಅನ್ಸುತ್ತೆ. ನನಗೆ ತುಂಬಾ ಪ್ರೀತಿ ತೋರಿಸಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಣ್ಣಿಗೂ ಇದು ಬರೋದಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನನ್ನ ಮದುವೆ ವಿಚಾರ ಹೇಳ್ಬೇಕಂದ್ರೆ, ನಾನು ಕೆಲಸ ಮಾಡ್ತಾ ಇದ್ದೆ ಅವಾಗ, HMT ನಲ್ಲಿ ವರ್ಕ್ ಮಾಡ್ತಿದ್ದೆ. ಜಾಸ್ತಿ ಮಾಡಲಿಲ್ಲ, ಒಂದು 3-4 ವರ್ಷ ಮಾಡಿದೆ ಅಷ್ಟೇ. ಬಟ್ ನನ್ನ ಮದುವೆ ಆಗಿ ಒಂದು 15 ವರ್ಷ ಅವ್ರು HL ಅಲ್ಲಿ ಇಂಜಿನಿಯರ್, ಅವರು ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತಂದ್ರೆ, ನನ್ನ ಕಡೆಗೆ ಅಂದ್ರೆ ಲೈಕ್ ನಾನು ಮ್ಯೂಸಿಕಲಿ ನಮ್ಗೆ ಸಪೋರ್ಟ್ ಮಾಡ್ತಾ ಇವಾಗ ನಮ್ಮ ಫೀಲ್ಡ್ಗೆ ಬಂದ್ಬಿಟ್ರು ಕಂಪ್ಲೀಟ್ ಅಂತ ಹೇಳ್ಬೋದು. ನಾವು ಸುಮಾರು ಇಬ್ರು ಸೇರಿ ಸುಮಾರು ಕಾರ್ಯಕ್ರಮಗಳು ಮಾಡಿದ್ವಿ. ಟಿವಿನಲ್ಲಿ ಎಂದು ಮರೆಯದ ಹಾಡು, ಇಲ್ಲ ಇದರಲ್ಲಿ ಮ್ಯೂಸಿಕ್ ಥೆರಪಿ ಅಂತ ಮಾಡಿದ್ವಿ. ಆಮೇಲೆ ಹಾಡಿಗೊಂದು ಹಾಡು ಅಂತ ಹೇಳಿ ಒಂದು 4 ವರ್ಷ ತನಕನೂ ಟಿವಿನಲ್ಲಿ ಮಾಡಿದ್ವಿ, ಇಬ್ರು ಸೇರಿ ವರ್ಕ್ ಮಾಡಿದ್ವಿ. ಫೀಲ್ಡ್ ನಿಜವಾಗ್ಲೂ ನೋಡಿದ್ರೆ ನಿಬ್ರದ್ದು ಬೇರೆ ಬೇರೆನೆ. ಹೌದು, ಬೇರೆನೆ ಕಂಪ್ಲೀಟ್. ಆಸಕ್ತಿ ಇತ್ತು ಅನ್ಸುತ್ತೆ ಸಂಗೀತ ಆಸಕ್ತಿ. ಮದ್ವೆ ಆದ್ಮೇಲೆ ಆಸಕ್ತಿ ಬಂತು ನಿಮ್ಮ ಮೇಲೆ ಇದ್ದಾಗ ಅದು ಕುತ್ಕೊಂಡ್ಬಿಡ್ತಾ ಅಂತ. ಸೊ ಹೇಳಿದ್ನಲ್ಲ ಎಮೋಷನಲ್ ಅಂತ ಅನ್ನೋದಾದ್ರೆ, ನೀವು ಅತ್ತಿದಿದೆಯಾ ಅಪ್ಪನ ಪ್ರೀತಿ ಮಗಳು ಅಪ್ಪನ ಬಿಟ್ಟು ಹೋಗ್ಬೇಕಾದ್ರೆ ಗಂಡನ ಮನೆಗೆ? ಮದ್ವೆ ಮೇಲೆ ಪ್ರತಿಯೊಬ್ರು ಅಳ್ತಾರೆ ಅನ್ಸುತ್ತೆ. ಪ್ರತಿಯೊಂದು ಸ್ವಲ್ಪ ಎಮೋಷನಲ್ ಅದು ನೀವು ಅಳ್ಬೇಕಂತಲ್ಲ, ಕಣ್ಣಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಒಂದು ವಾತಾವರಣದಲ್ಲಿ ಬೆಳೆದಿರ್ತೀವಿ, ಸಡನ್ ಆಗಿ ಗಂಡನ ಮನೆಗೆ ಹೋದಾಗ ಇದೇ ವಾತಾವರಣ ಇರುತ್ತಾ ಇಲ್ಲ ಹೆಂಗಿರುತ್ತಪ್ಪ ಅನ್ನೋ ದ್ವಂದ್ವ ಪ್ರತಿಯೊಂದು ಹುಡುಗಿನಲ್ಲೂ ಇರುತ್ತಲ್ವ. ಅದು ಸ್ವಲ್ಪ ಹೆದರಿಕೆನೇ ಇರುತ್ತೆ. ಯಾಕಂದ್ರೆ ಈ ಅಪ್ಪನ ಮನೇಲಿ 11 ಗಂಟೆ 10 ಗಂಟೆ ತನಕ ಮಲ್ಕೊಳ್ತಿದ್ದು, ಇವಾಗ ಅವ್ರ ಮನೆಗೆ ಹೋದಾಗ ಹೆಂಗಪ್ಪ ಅಷ್ಟು ಸೋಂಬೇರ್ತನ ಅದೆಲ್ಲ ನನಗೆ. ಬಟ್ ನಮ್ಮ ಮನೇಲಿ ನಮ್ಮ ಅತ್ತೆ ಮಾವನೂ ಅಷ್ಟೇ, ಯಾವತ್ತು ಇವತ್ತು ತನಕನೂ ಅಷ್ಟೇ, ಹೆಂಗಾರ ಹಾಡ್ಕೊಂಡು ಹೋಗ್ತಿರಮ್ಮ ಯಾವುದಕ್ಕೂ. ನಾವು ಮಿಕ್ಕಿದೆಲ್ಲ ಮನೆದೆಲ್ಲ ಸಾಮಾನ್ಯ. ಹೆಣ್ಣು ಹುಡುಗಿ ಅಂದರೆ ಮದುವೆ ಆಗೋ ಹುಡುಗ ಏನು ಬಯಸ್ತಾನೆ ಅಂದರೆ, ಒಳ್ಳೆ ಅಡುಗೆ ಮಾಡಿಕೊಂಡು ನಾ ಬರೋ ಟೈಮ್ಗೆ ಒಂಚೂರು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಕಾಫಿ ಇಟ್ಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡು, ಅದೇ 90% ಹುಡುಗರು ಹುಡುಗನ ಫ್ಯಾಮಿಲಿ ಆಗಲಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಅಂದರೆ ಒಂದು ಒಳ್ಳೆ ಹೌಸ್ ವೈಫ್ ಬೇಕು ಅಂತ. ಅಲ್ಲ, ಅದು ಸಹಜನೇ. ಇವಾಗ ಒಂದು ಮಗುವಿಗೂ ಆಯಿತು ಅಂತಂದರೆ ಆ ಹುಡುಗಿನೂ ಬಿಟ್ಟು ಹೋಗೋದು ಕಷ್ಟನೇ. ಬಟ್ ಅದನ್ನೆಲ್ಲ ಕೋಪ್ ಅಪ್ ಮಾಡಿಕೊಂಡು ಪ್ರೊಫೆಷನಲಿ ಇರಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಇನ್ ಮೈ ಕೇಸ್ ನನಗೆ ಅದಕ್ಕೆಲ್ಲ ತುಂಬಾನೇ ಎನ್ಕರೇಜ್ಮೆಂಟ್. ಗಂಡನ ಸಪೋರ್ಟ್ ಬೇಕು ಖಂಡಿತ. ನನ್ನ ಮಗುನ ಆಲ್ಮೋಸ್ಟ್ ನನ್ನ ಹಸ್ಬೆಂಡೇ ನೋಡ್ಕೊಂಡಿದ್ದು. ಅದು ಎಳೆದಿದ್ದಾಗ ಅಂದ್ರೆ ಒಂದು 10 ವರ್ಷದ ತನಕನೂ ಫುಲ್ಲು ನನ್ನ ಮಗಳನ್ನ ಅವರೇ. ಯಾಕಂದ್ರೆ ನಾನು ಐ ವಾಸ್ ವೆರಿ ಬಿಸಿ. ತುಂಬಾ ಇದು ಉದಾಹರಣೆಗಳು ನೀವು ಹೇಳಿದಂಗೆ ಗಂಡನ ಸಪೋರ್ಟ್ ಇಂದ ಮೊದ್ಲು ಏನು ಮಾಡದೆ ಇದ್ರು, ಮದುವೆ ಆದ ನಂತರ ಮಾಡಿದ್ದಾರೆ. ಬಟ್ ಕೆಲವರು ನೋಡಿದೀನಿ ಪಾಪ ಅಪ್ಪನ ಮನೆಯಲ್ಲೆಲ್ಲ ಚೆನ್ನಾಗಿ ಹಾಡ್ಕೊಂಡು ಫುಲ್. ಆಮೇಲೆ ಇನ್ನೊಂದೇನಂದ್ರೆ, ಆ ಹುಡುಗಿನ ನೋಡಿನೇ ಇಷ್ಟಪಟ್ಟು ಮಾಡ್ಕೊಂಡಿರ್ತಾರೆ. ಅಂದರೆ ಸಂಗೀತದಲ್ಲಿ ಒಲವಿರುವಂಥ ಹುಡುಗಿ ಮುಂದೆ ಅವಳು ಹಾಡಬೇಕು ಅಂತ. ಬಟ್ ಮದುವೆ ಆದ ತಕ್ಷಣನೇ ಬೇಡ, ಪಬ್ಲಿಕಲ್ಲಿ ಹಾಡೋದು ಬೇಡ, ಅಲ್ಲಿ ಹಾಡೋದು ಬೇಡ, ಇಲ್ಲಿ ಹಾಡೋದು ಬೇಡ. ಬಟ್ ಈ ಕಾಲ ಸ್ವಲ್ಪ ಚೇಂಜ್ ಆಗಿದೆ ಅನ್ಸುತ್ತೆ. ಹಾಡ್ತಾ ಇದ್ದಾರೆ, ಬಟ್ ಹಾಡ್ದಿರ ಇರೋರ್ನು ನೋಡಿದೀನಿ ನಾನು. ಟ್ಯಾಲೆಂಟ್ ಇದ್ದು ಹೊರಗಡೆ ಹಾಡಕ್ ಆಗದೆ ಇರೋರ್ನು ನೋಡಿದೀನಿ. ನೀವು ತುಂಬಾ ಲಕ್ಕಿ ಅನ್ಕೋ. ನಾನು ತುಂಬಾನೇ ಲಕ್ಕಿ ಸ್ಟಿಲ್ ಅನ್ಸಿದ್ದೀನಿ. ಸೊ ಮದುವೆ ಅನ್ನೋದು ಈಗಿನ ಒಂದು ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಾ? ಮದುವೆ ಅನ್ನೋದು ತುಂಬಾ ಜನ ಅಂತಾರೆ, ಮದುವೆ ಆದ ತಕ್ಷಣ ನನ್ನ ಕರಿಯರ್ ಇದಾಗ್ಬಿಡುತ್ತೆ, ಮದುವೆ ಆದ ತಕ್ಷಣ ನನಗೆ ಫ್ಯೂಚರ್ ಇಲ್ಲ ಅಂತ. ಇಬ್ರು ಕೂತ್ಕೊಂಡು ಮಾತಾಡ್ಬೇಕು ಅಂತ ಹೇಳೋದು. ಇಬ್ರು ಏನ್ ಗೊತ್ತಾ, ನಾನು ಹೇಳೋದು ಎವ್ರಿ ಡೇ ಒಂದು 10 ಮಿನಿಟ್ಸ್ ಕುತ್ಕೊಂಡು, ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಇಬ್ರು ಕುತ್ಕೊಂಡು ಏನೇನ್ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರ್ತಿದೆ, ಸೊ ಇಬ್ರು ಕೂತ್ಕೊಂಡು ಇವಾಗ ನೀನ್ ಮಾಡಿದ್ ಹಿಂಗೆ ತಪ್ಪು ಅಂದ್ರೆ ಕನ್ವಿನ್ಸ್ ಮಾಡ್ಬೇಕು ಅಂತ ನಾ ಹೇಳ್ತೀನಿ. ಇನ್ನು ಈಗೋ ಬರಬಾರ್ದು ಅಂತ. ಇವಾಗ ನಾನು 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 ಅಂತ ಇದ್ರೆ ಏನಾಗುತ್ತೆ, ಅಟ್ಲೀಸ್ಟ್ ಇವಾಗ ನನ್ನ ವಿಷಯದಲ್ಲೂ ಅಷ್ಟೇ, ಜಗಳ ಆದಾಗ ಇಲ್ಲ ನನಗೆ ತುಂಬಾ ಸಿಟ್ಟು ಬಂದಾಗ ಅವ್ರು ಸೈಲೆಂಟ್ ಆಗ್ಬಿಡ್ತಾರೆ, ಒಬ್ರು ಸುಮ್ಮನೆ ಇರ್ತಾರೆ. ಹಂಗೆ ನೋಡ್ಕೊಂಡ್ರೆ ನಾನೇ ಸ್ವಲ್ಪ ಜೋರು ಅಂತ ನಾನು ಸುಮ್ಮನೆ ನನಗೆ ತುಂಬಾ ಸಿಟ್ಟು ಜಾಸ್ತಿ, ಎದುರಿಗೆ ಅಂದ್ಬಿಡ್ತೀನಿ. ಕೋಪ ಮಾಡ್ಕೊಂಡು ಒಬ್ರಿಗೊಬ್ರು ಮಾತು ಬಿಟ್ಟು, ಅದ್ರ ಬದಲು ನಾ ಹೇಳೋದು ಒಂದು 10 ಮಿನಿಟ್ಸ್ ಬಾ ಇಲ್ಲಿ ಕುತ್ಕೋ, ಬಾ ನೀನು ಹಿಂಗೆ ಮಾಡಿದೆ ನಂಗೆ ಸರಿ ಹೋಗ್ಲಿಲ್ಲ, ಇಲ್ಲ ನೀ ಹಿಂಗೆ ಮಾಡಿದೆ ನಂಗೆ ಸರಿ ಹೋಗ್ಲಿಲ್ಲ, ಸೊ ಇಲ್ಲ ನಿಂಗೆ ಸರಿ ಹೋಗೋವಾಗ ನಾನೇನು ಮಾಡಬೇಕು, ಇಲ್ಲ ನನಗೆ ಸರಿ ಹೋಗೋ ಹಾಗೆ ನೀನೇನು ಮಾಡಬೇಕು. ಒಂದು ಕೌನ್ಸಿಲಿಂಗ್ ಎವ್ರಿ ಡೇ ಒಂದು 10 ಮಿನಿಟ್ಸ್. ಯಾಕೆಂದರೆ ಹೇಳ್ತಾರಲ್ಲ, ಒಂದು ಬೆರಳುಗಳೇ ಒಂದಕ್ಕೊಂದು ಇದಿಲ್ಲ ಅಂದ್ರೆ ಅಂದಮೇಲೆ ಒಂದು ಹುಡುಗಂಗೆ ಹುಡುಗಿಗೆ ಗಂಡೆ ಬೇರೆ ಹೆಣ್ಣೆ ಬೇರೆ ಅಲ್ವಾ. ಅದೇ ಮಾಸ್ ವೀನಸ್ ಅಂತಾರಲ್ಲ, ಹಾಗೆ ಇಬ್ರಿಗೂ ಸೆಟ್ ಆಗ್ಬೇಕಂದ್ರೆ ನಾ ಹೇಳಿದೆ ಯು ನೀಡ್ ಎ ಕೌನ್ಸಿಲಿಂಗ್ ಎವ್ರಿ ಡೇ ಅಂತ ನಾ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಹುಡುಗಿ ಅಥವಾ ಹೆಂಡತಿಗೆ ಗಂಡನ ಸಪೋರ್ಟ್ ಇದ್ದಾಗ ಎಷ್ಟೆಲ್ಲ ಒಂದು ಸಾಧನೆ ಮಾಡ್ಬೋದು ಅಂತ. ನಿಮ್ಮ ಒಂದು ನಿಜವಾಗ್ಲೂ ನೀವು ಈಗ ಹಿನ್ನೆಲೆ ಗಾಯಕಿಯಾಗಿ ಇಷ್ಟು ಪ್ರಸಿದ್ಧಿ ಪಡೆಯಬೇಕಾದ್ರೆ ಮುಂಚೆ ಅಪ್ಪನ ಸಪೋರ್ಟ್ ಇತ್ತು, ಅದೇ ರೀತಿ ಈಗ ಗಂಡನ ಸಪೋರ್ಟ್
ಸೊ ಅದು ಮುಂದುವರಲಿ, ಹಾಗೆ ನಿಮ್ಮ ಲೈಫ್ ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ ಹೇಳಿ ನನಗೂ ಒಂದು ನನ್ನ ಹಳೆ ನೆನಪುಗಳನ್ನ ಜ್ಞಾಪಿಸ್ಕೊಂಡಿದ್ದಕ್ಕೆ ಸುವರ್ಣ ನ್ಯೂಸ್ ಚಾನಲ್ಗೆ ಮತ್ತು ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಜೊತೆ ಮಾತಾಡಿದ್ದಕ್ಕೆ. ಸೊ ನಿಮ್ಮ ಯಜಮಾನ್ರನ್ನ ನೀವು ಫಸ್ಟ್ ಟೈಮ್ ನೋಡಿದಾಗ ಯಾವ ಸಾಂಗ್ ಹಾಡಿದ್ರಿ ಮೇಡಮ್? ಅದನ್ನು ಈಗ ನಮ್ಗೆ ಹಾಡಬೇಕು. ಒಂದು ಕೆ ಸಿ ಶಿವಪ್ಪ ಅವ್ರದ್ದು, ಎಚ್ ಕೆ ನಾರಾಯಣ ಅವ್ರ ಮ್ಯೂಸಿಕಲ್ಲಿ ಇದೆ ಹಾಡೋದು. ಬಿರಿದ ಸಂಪಿಗೆ ಕಂಪನೆರೆಯುವೆ ನಮ್ಮ ಒಲವಿನ ಇಂಪಿಗೆ, ನಮ್ಮ ಒಲವಿನ ಇಂಪಿಗೆ, ಬಾಳ ಬಿಂದಿಗೆ ಚೆಲ್ಲಿ ನಿಂತಿದೆ ಕಾಲಚಕ್ರದ ಉರುಳಿಗೆ, ಬಾಳ ಬಿಂದಿಗೆ ಚೆಲ್ಲಿ ನಿಂತಿದೆ ಕಾಲಚಕ್ರದ ಉರುಳಿಗೆ, ಒಲವ ತುಂಬುತ್ತ ನಗುತ್ತಲಿರುವುದೇ, ಒಲವ ತುಂಬುತ್ತ ನಗುತ್ತಲಿರುವುದೇ ಲೇಸು ಜೀವನ ಸೊಬಗಿಗೆ, ಬಿರಿದ ಸಂಪಿಗೆ ಕಂಪನೆರೆಯುವೆ ನಮ್ಮ ಒಲವಿನ ಇಂಪಿಗೆ, ನಮ್ಮ ಒಲವಿನ ಇಂಪಿಗೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಬಿ ಆರ್ ಛಾಯಾ ನಮ್ಮೆಲ್ಲರ ಮೆಚ್ಚಿನ ಹಿನ್ನೆಲೆ ಗಾಯಕಿ. ಸೊ ಬಿ ಆರ್ ಛಾಯಾ ಅವ್ರನ್ನ ಮಾತಾಡ್ತಿದ್ದಾರೆ ಅಂದರೆ ಅಲ್ಲೊಂದು ಹಾಡು ಇರಲೇಬೇಕು, ನೀವೆಲ್ಲ ಕಾಯ್ತಾ ಇದ್ರಿ. ಸೊ ಒಂದು ಒಳ್ಳೆ ಹಾಡನ್ನು ಹಾಡಿದ್ರು. ಸೊ ಅವರ ಒಂದು ಮದುವೆಯ ಮಧುರ ಕ್ಷಣಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಹೀಗೆ ಮುಂದಿನ ವಾರ ಮತ್ತೊಬ್ಬ ಸೆಲೆಬ್ರಿಟಿ ಬ್ರೈಡ್ ಜೊತೆಗೆ ಬರ್ತೀವಿ. ಅವರ ಮದುವೆಯ ಮಧುರ ದಿನಗಳನ್ನು, ಮಧುರ ಕ್ಷಣಗಳನ್ನು, ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಬಿರಿದ ಸಂಪಿಗೆ ಕಂಪನೆರೆಯುವೆ ನಮ್ಮ ಒಲವಿನ ಇಂಪಿಗೆ, ನಮ್ಮ ಒಲವಿನ ಇಂಪಿಗೆ, ಬಾಳ ಬಿಂದಿಗೆ ಚೆಲ್ಲಿ ನಿಂತಿದೆ ಕಾಲಚಕ್ರದ ಉರುಳಿಗೆ,